ಒಂದು ದಿನ ಬೆಳಿಗ್ಗೆ ಅಂಗಡಿ ತೆರೀತಾ ಇದ್ದ ಒಬ್ಬ ವ್ಯಾಪಾರಿಯ ಬಳಿ ಒಬ್ಬ ಮಹಿಳೆ ಬಂದು ಹೇಳಿದ್ರು, ಸರ್ ಇಲ್ಲಿದೆ ನಿಮ್ಮ 10 ರೂಪಾಯಿ. ವ್ಯಾಪಾರಿ ಆಶ್ಚರ್ಯದಿಂದ ಕೇಳಿದ್ರು, 10 ರೂಪಾಯಿ ನಾನ್ ನಿಮ್ಗೆ ಯಾವಾಗ ಕೊಟ್ಟೆ? ಆಕೆ ಹೇಳಿದ್ರು, ನಿನ್ನೆ ಸಂಜೆ ನಾನೊಂದು 100 ರೂಪಾಯಿ ಕೊಟ್ಟು ವಸ್ತುಗಳನ್ನ ಖರೀದಿಸಿದ್ದೆ, ಆದ್ರೆ ಅದರ ಬೆಲೆ ಮಾತ್ರ 70 ರೂಪಾಯಿ ಆಗಿತ್ತು. ನೀವು ವಾಪಸ್ 30 ರೂಪಾಯಿ ಕೊಡಬೇಕಾಗಿತ್ತು, ಆದ್ರೆ ನೀವು 40 ರೂಪಾಯಿ ಕೊಟ್ಟಿದ್ದೀರಿ. ಅದಕ್ಕೆ ಈ 10 ರೂಪಾಯಿಯನ್ನ ವಾಪಸ್ ಕೊಡ್ಲಿಕ್ಕೆ ಬಂದಿದ್ದೇನೆ ಅಂತ. ವ್ಯಾಪಾರಿ ಆ 10 ರೂಪಾಯಿಯನ್ನ ಗೌರವದಿಂದ ಕಣ್ಣಿಗೆ ಒತ್ತಿಕೊಂಡು ನಗದು ಪೆಟ್ಟಿಗೆಯಲ್ಲಿ ಇಟ್ಬಿಟ್ರು. ನಂತರ ಕೇಳಿದ್ರು, ತಂಗಿ ವಸ್ತು ಖರೀದಿಸುವಾಗ ಒಂದು 5 ರೂಪಾಯಿ ಕಡಿಮೆ ಮಾಡಿ ಅಂತ ಡಿಸ್ಕೌಂಟ್ ಕೇಳಿದ್ರಿ ನೀವು ಅವಾಗ, ಈಗ ಈ 10 ರೂಪಾಯಿಯನ್ನ ವಾಪಸ್ ಕೊಡ್ಲು ಇಷ್ಟು ದೂರ ಬಂದಿದ್ದೀರಿ ಯಾಕೆ? ಆಕೆ ಶಾಂತವಾಗಿ ಹೇಳಿದ್ರು, ಡಿಸ್ಕೌಂಟ್ ಕೇಳುದು ನನ್ನ ಹಕ್ಕು, ಆದ್ರೆ ಒಮ್ಮೆ ಬೆಲೆ ಫಿಕ್ಸ್ ಆದ್ಮೇಲೆ ಕಡಿಮೆ ಹಣ ಕೊಡುವುದು ತಪ್ಪಲ್ವಾ? ವ್ಯಾಪಾರಿ ಹೇಳಿದ್ರು, ಆದ್ರೆ ನೀವು ಕಡಿಮೆ ಪಾವತಿಸಿಲ್ಲ, ನನ್ನ ತಪ್ಪಿನಿಂದಲೇ 10 ರೂಪಾಯಿ ಹೆಚ್ಚು ಸಿಕ್ಕಿದೆ, ನೀವು ಇಟ್ಟುಕೊಂಡಿದ್ರು ನನಗೆ ಅಷ್ಟೇನು ವ್ಯತ್ಯಾಸ ಆಗ್ತಾ ಇರಲಿಲ್ಲ ಅಲ್ವಾ? ಅದಕ್ಕೆ ಆಕೆ, ನಿಮಗೆ ವ್ಯತ್ಯಾಸ ಆಗದಿರಬಹುದು, ಆದ್ರೆ ಅದು ನನ್ನ ಮನಸ್ಸಿಗೆ ಒಂಥರ ಭಾರ ಅನಿಸ್ತದೆ. ಯಾರದೋ ಹಣವನ್ನ ತಿಳಿದುಕೊಂಡೇ ಇಟ್ಟುಕೊಳ್ಳುವುದು ಪಾಪ. ನಿನ್ನೆ ರಾತ್ರಿಯೇ ಬಂದಿದ್ದೆ, ಆದ್ರೆ ನಿಮ್ಮ ಅಂಗಡಿ ಮಾತ್ರ ಮುಚ್ಚಿತ್ತು ಅಂತ ಹೇಳಿದ್ರು. ವ್ಯಾಪಾರಿ ಕುತೂಹಲದಿಂದ ಕೇಳ್ತಾರೆ, ನೀವು ಇರುವುದೆಲ್ಲಿ? ಸೆಕ್ಟರ್ 8 ಅಂತ ಹೇಳಿದ್ರು ಆಕೆ. ವ್ಯಾಪಾರಿ ಬೆಚ್ಚಿ ಬಿದ್ದು, ಏನು 10 ರೂಪಾಯಿ ವಾಪಸ್ ಕೊಡೋದಕ್ಕೆ 7 ಕಿಲೋಮೀಟರ್ ದೂರ ಬಂದಿದ್ದೀರಾ, ಅದು ಕೂಡ 2ನೇ ಬಾರಿ? ಆಕೆ ನಗುತ್ತಾ ಹೇಳಿದ್ರು, ಹೌದು 2ನೇ ಬಾರಿ ಬಂದಿದ್ದೇನೆ. ಮನಸ್ಸನ್ನ ಶಾಂತವಾಗಿಡ್ಬೇಕು ಅಂತ ಆದ್ರೆ ಇಂತಹದ್ದೇ ಕೆಲಸ ಮಾಡಬೇಕು. ನನ್ನ ಗಂಡ ಈಗಿಲ್ಲ, ಆದ್ರೆ ಅವರು ನನಗೆ ಒಂದು ಮಾತು ಕಲಿಸಿದ್ರು, ಅದೇನಂದ್ರೆ ಯಾರದ್ದೋ 1 ಪೈಸೆಯನ್ನ ಅನ್ಯಾಯವಾಗಿ ತೆಗೆದುಕೊಳ್ಬೇಡ. ಯಾಕೆಂದ್ರೆ ಮನುಷ್ಯ ಸೈಲೆಂಟ್ ಆಗಿರಬಹುದು, ಆದ್ರೆ ಮೇಲಿರುವವನು ಯಾವಾಗ್ಲಾದ್ರೂ ಲೆಕ್ಕ ಕೇಳಬಹುದು. ಆ ಶಿಕ್ಷೆ ನನ್ನ ಮಕ್ಕಳಿಗೆ ಬರಬಾರದು. ಆಕೆ ಹೀಗೆ ಹೇಳಿ ಹೊರಟು ಹೋದ್ಲು. ವ್ಯಾಪಾರಿಯ ಮನಸ್ಸು ಮಾತ್ರ ನಡುಗಿತು. ತಕ್ಷಣ ಕ್ಯಾಶ್ ನಿಂದ 300 ರೂಪಾಯಿಯನ್ನ ತೆಗೆದು ಸ್ಕೂಟರ್ ನಲ್ಲಿ ಹೊರಟು ಸಹಾಯಕನಿಗೆ ಹೇಳಿದ್ರು, ಅಂಗಡಿಯನ್ನ ನೋಡಿಕೋ, ನಾನು ಈಗ ಬರ್ತೇನೆ ಅಂತ. ಅವರು ಇನ್ನೊಂದು ಅಂಗಡಿಗೆ ಹೋಗಿ ಅಲ್ಲಿದ್ದ ವ್ಯಾಪಾರಿಗೆ 300 ರೂಪಾಯಿ ಕೊಟ್ಟು ಹೇಳಿದ್ರು, ಇದು ನಿನ್ನ ಹಣ, ನಿನ್ನೆ ಇಲ್ಲಿಂದ ವಸ್ತು ತೆಗೆದುಕೊಳ್ಳುವಾಗ ತಪ್ಪಾಗಿ 300 ರೂಪಾಯಿ ಹೆಚ್ಚು ತೆಗೆದುಕೊಂಡೆ ಅಂತ. ಅದಕ್ಕೆ ಆ ವ್ಯಾಪಾರಿ ನಗ್ತಾ ಹೇಳಿದ್ರು, ಅಯ್ಯೋ ಅದನ್ನ ನಾಳೆ ನೀಡಿದ್ರೆ ಸಾಕಿತ್ತಲ್ವಾ, ಈಗಲೇ ಬರುವ ಅವಶ್ಯಕತೆ ಏನಿತ್ತು ಅಂತ. ವ್ಯಾಪಾರಿ ಹೇಳಿದ್ರು, ನಾಳೆ ಒಂದು ವೇಳೆ ನಾನು ಇರದಿದ್ರೆ ನಿನ್ನ ಹಣವನ್ನ ನಾನು ಉಳಿಸಿಕೊಂಡಿದ್ದೀನಲ್ಲ, ಮೇಲಿನವನು ಯಾವಾಗ ಲೆಕ್ಕ ಕೇಳ್ತಾನೋ ಯಾರಿಗೂ ಗೊತ್ತಿಲ್ಲ, ಅದರ ಶಿಕ್ಷೆ ನನ್ನ ಮಕ್ಕಳಿಗೆ ಬೀಳಬಾರ್ದಷ್ಟೇ ಅಂತ. ಈ ಮಾತುಗಳು ಆ ವ್ಯಾಪಾರಿ, ಅಂದ್ರೆ ಅವರ ಹೆಸರು ಪ್ರಕಾಶ್ ಅಂತ, ಆ ವ್ಯಾಪಾರಿಯ ಮನಸ್ಸಿಗೆ ಕದಡಿತದು. 10 ವರ್ಷಗಳ ಹಿಂದೆ ಅವರು ತಮ್ಮ ಸ್ನೇಹಿತರಿಂದ 3 ಲಕ್ಷ ರೂಪಾಯಿ ಸಾಲ ಪಡೆದಿದ್ರು. ಆದ್ರೆ ಕೆಲವೇ ದಿನದೊಳಗೆ ಆ ಸ್ನೇಹಿತ ಮೃತಪಟ್ಟಿದ್ದ. ಆ ಕುಟುಂಬಕ್ಕೆ ಆ ವಿಷಯವೇ ಗೊತ್ತಿರಲಿಲ್ಲ, ಆದ್ರಿಂದ ಯಾರು ಅವರ ಹಣವನ್ನು ಕೇಳಲಿಲ್ಲ. ಪ್ರಕಾಶ್ ಮಾತ್ರ ದುರಾಶೆಯಿಂದ ಅದನ್ನ ಮರೆ ಮಾಡಿದ್ದ. ಆ ಸ್ನೇಹಿತನ ಪತ್ನಿ ಇಂದಿಗೂ ಬಡತನದಲ್ಲಿ ಮಕ್ಕಳನ್ನ ಬೆಳೆಸ್ತಾ ಇದ್ರು. ಆದ್ರೆ ವ್ಯಾಪಾರಿಯ ಆ ಮಾತಿದೆಯಲ್ಲ, ಮೇಲಿನವನು ಯಾವಾಗ್ಲಾದ್ರೂ ಲೆಕ್ಕ ಕೇಳಬಹುದು, ಶಿಕ್ಷೆ ಮಕ್ಕಳಿಗೆ ಬೀಳಬಹುದು ಅಂತ, ಅದು ಪ್ರಕಾಶ್ನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸ್ತಲೇ ಇತ್ತು. 3 ದಿನಗಳ ಅಶಾಂತಿಯ ನಂತರ ಆತನ ಮನಸ್ಸು ಕೇಳಲಿಲ್ಲ. ಅವರು ಬ್ಯಾಂಕಿನಿಂದ ಇರುವ 3 ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡು ಸ್ನೇಹಿತನ ವಿಧವೆಯ ಮನೆಗೆ ಹೋದ್ರು. ಅವರ ಕಾಲಿಗೆ ಬಿದ್ದು ಆ 3 ಲಕ್ಷ ರೂಪಾಯಿಯನ್ನು ನೀಡಿ ಹೇಳಿದ್ರು, ಅಕ್ಕ ಇದು ನಿಮ್ಮ ಗಂಡನ ಹಣ, ನನಗೆ ಮನಃಶಾಂತಿ ಬೇಕಿತ್ತು ಅಂತ. ಆ ವಿಧವೆ ಕಣ್ಣೀರು ಹಾಕುತ್ತಾ ಆಶೀರ್ವದಿಸಿದ್ರು. ಆ ಸ್ತ್ರೀ ಯಾರು ಗೊತ್ತಾ? ಆಕೆಯೇ ಮೊದಲು 10 ರೂಪಾಯಿ ಹಿಂದಿರುಗಿಸಲು 2 ಬಾರಿ ಅಂಗಡಿಗೆ ಬಂದಿದ್ದ ಮಹಿಳೆ. ಈ ಕಥೆ ಕೇಳಿ ನಿಮ್ಮ ಮನಸ್ಸಿಗೆ ಏನನಿಸ್ತು? ಕಮೆಂಟ್ ಮಾಡಿ.